ಕಣದಾಳ ಊರಿನ ಆರಾಧ್ಯ ದೇವರಾದ ಶ್ರೀ ಹುಲಿಕಾಂತೇಶ್ವರ ರಥೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಿತು. ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕಣದಾಳ ಗ್ರಾಮದ ಆರಾಧ್ಯ ದೇವರಾದ ಹುಲಿಕಾಂತೇಶ್ವರ ರಥೋತ್ಸವವು ಮಂಗಳವಾರ ಸಂಜೆ 5:30 ಊರಿನ ಎಲ್ಲ ದೇವರ ಪಲ್ಲಕ್ಕಿಯ ಹುಲಿಕಾಂತೇಶ್ವರ ದೇವಸ್ಥಾನಕ್ಕೆ ಬಂದು ಎಲ್ಲ ಪಲ್ಲಕ್ಕಿಯ ಜೊತೆಗೆ ರಥೋತ್ಸವವು ಹಗ್ಗವಿಲ್ಲದೆ ಅತಿ ವಿಜೃಂಭಣೆಯಿಂದ ನಡೆಯಿತು. ಈ ದಿನ ಮಧ್ಯಾಹ್ನದ ಸಮಯದಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಚುನ್ನಪ್ಪ ಪೂಜಾರಿ ಅವರು ಹುಲಿಕಾಂತೇಶ್ವರ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದು ದೇವರ ಜಾತ್ರೆಯ ವಿಶೇಷತೆಯನ್ನು ತಿಳಿಸಿದರು ಮತ್ತು ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ರಾಮಕೃಷ್ಣ ದಳವಾಯಿ ಅವರು ದೇವರ ರಥೋತ್ಸವದ ಬಗ್ಗೆ ಮತ್ತು 7 ದಿನದ ಕಾರ್ಯಕ್ರಮದ ವಿಶೇಷತೆ ಹಾಗೂ ಕುಂಭಮೇಳದ ಬಗ್ಗೆ ಅತಿ ಚಿಕ್ಕದಾಗಿ ಹೇಳಿದರು. ಹಾಗೂ ರಾಮನಗೌಡ ಪಾಟೀಲ ಯುವ ಮೋರ್ಚಾ ಕುಡಚಿ ಅವರು ಹುಲಿಕಾಂತೇಶ್ವರ ರಥವು ಹಗ್ಗವಿರದೆ ರಥೋತ್ಸವವು ನಡೆಯುತ್ತದೆ ಮತ್ತು ಅಜ್ಜನ ಪವಾಡದ ಬಗ್ಗೆ ತಿಳಿಸಿದರು ಮತ್ತು ಹಲವಾರು ವರ್ಷದಿಂದ ನಡೆಯುತ್ತಿರುವ ಜಾತ್ರೆಗಿಂತ ಈ ವರ್ಷದ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯಿತು ಎಂದು ರಾಮನಗೌಡ ಪಾಟೀಲ್ ಅವರು ಹೇಳಿದರು. ಈ ಸಮಯದಲ್ಲಿ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ರಾಮಕೃಷ್ಣ ದಳವಾಯಿ ಹಾಗೂ ರಾಮನಗೌಡ ಪಾಟೀಲ್, ಶಂಕರ ಬಡಿಗೇರ, ಆನಂದ ವಡ್ಡರ್, ಲಕ್ಷ್ಮಣ್ ವಡ್ಡರ್, ಶ್ರೀಶೈಲ ಮಂಗ ಹಾಗೂ ಇನ್ನೂ ಅನೇಕ ಊರಿನ ಗುರು ಹಿರಿಯರು ಮತ್ತು ಊರಿನ ಸಾವಿರಾರು ಜನರು ಉಪಸ್ಥಿತರಿದ್ದರು. ವರದಿ ಕುಮಾರ್ ವಡ್ಡರ್, NKS TV4. ಕಾರ್ಯಕ್ರಮ ಅನ್ನದಾಸೋಹ ಎಲ್ಲ ನಡೆಸಿದ್ದು ಕುಂಭಮೇಳ ಜನಪದ ರಥೋತ್ಸವ ಮತ್ತು ಜರುಗುವುದು. ಈಗ ನಮ್ಮ ಕುಡುಗ ಪ್ರತಾಪರವನ್ನ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ. ಬೇರೆ ಆದ ನಂತರ ರಾತ್ರಿ 10 ಗಂಟೆಗೆ ನಾಟಕ ಇರ್ತದೆ. ಸರ್, ಅಂದಾಜು ಎಷ್ಟು ಜನ ಇಲ್ಲಿ ಸೇರಿದ್ರು? ಒಂದು 10,000ಕ್ಕಿಂತ ಜಾಸ್ತಿ ಜನ ನಿರೀಕ್ಷೆ. ತಮ್ಮ ಹೆಸರು? ನನ್ನ ಹೆಸರು ರಾಮಕೃಷ್ಣ ಅಧ್ಯಕ್ಷರು. ನಮ್ಮ ಕಣದ ಗ್ರಾಮದ ಹುಲಿಕಾಂತೇಶ್ವರ ಅಪ್ಪಾಜಿಯವರನ್ನ ಮನದಲ್ಲಿ ನೀಡುತ್ತಾ, ಅದೇ ರೀತಿಯಾಗಿ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಪ್ರೆಸ್ ಮೀಡಿಯಾದವರಿಗೂ ಕೂಡ ನಮಸ್ಕಾರ. ಅದೇ ರೀತಿಯಾಗಿ ನಮ್ಮ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ ವರ್ಷ ಅದ್ದೂರಿಯಾಗಿ ಜಾತ್ರಾ ಉತ್ಸವ ನಡೀತಾ ಇದೆ. ಈ ಸರಿ ವಿಶೇಷ ಏನಂದ್ರೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಭಾಳ ಅದ್ಭುತವಾಗಿ ಜಾತ್ರೆ ನಡೀತಾ ಇದೆ. ಯಾಕಂದ್ರೆ ಪ್ರತಿ ವರ್ಷಕ್ಕಿಂತ ವರ್ಷ ಅವತ್ತಿಂದ ಒಂದು ನಮಗೆ ತಿಳಿಯೋಕ್ಕಾಗಿನೂ ವರ್ಷಕ್ಕಿಂತ ವರ್ಷ ಡೆವಲಪ್ಮೆಂಟ್ ಆಗುತ್ತೆ. ಈ ವರ್ಷ ಜಾಸ್ತಿ ಡೆವಲಪ್ಮೆಂಟ್ ಆಗೈತೆ. ಪ್ರವಚನಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಚನ ಕೊಡ್ತಾರೆ. ಮತ್ತು ಅದೇ ರೀತಿಯಾಗಿ ಈ ನಮ್ಮ ತೇರಿನ ವಿಶೇಷತೆ ಏನು ಹೇಳ್ಬೇಕಂದ್ರೆ, ಎಲ್ಲಾದರೂ ತೇರು ಎಳೆದಿದ್ರೆ ಕಣದಾಳ ಗ್ರಾಮದಾಗ ಹಾಗಿಲ್ದ ತೇರು ಐತಿ. ಭಾಳ ಜನ ನೋಡ್ಬೋದು, ದೊಡ್ಡ ದೊಡ್ಡ ತೇರು ಮಾಡಿಸಿರ್ಬೋದು. ಎಲ್ಲರೂ ದೊಡ್ಡ ದೊಡ್ಡ ತೇರುಗಳು ಅವು ಹೆಂಗದವನ್ನ ಹಗ್ಗ ಕಟ್ಟಿ ಜಗಿಸ್ತಾರೆ. ಹಗ್ಗ ಕಟ್ಟಿ ಜಗಿಸುವಂಥ ತೇರುಗಳು ಭಾಳ ನೋಡಿರ್ತಾರೆ. ಹಾಗಿಲ್ದ ತೇರು ಎಲ್ಲಿಯಾದರೂ ಐತಿದ್ರೆ ಅದು ಕಣದಾಳ ಗ್ರಾಮದಾಗ ಐತೈತಿ. ಅದಕ್ಕಾಗಿ ಆ ಸಂಖ್ಯೆಗೆ ಜನ ಜಾಸ್ತಿ, 10,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಕೂಡ ನಿರೀಕ್ಷೆ ಐತಿ. ವಾಸನ್ನು ಕುರಿತಂತ ಅದಕ್ಕಿಂತ ಈ ವರ್ಷ ಜಾಸ್ತಿ ನಿರೀಕ್ಷೆ ಇರೋದ್ರಿಂದ ನಮಗೆ ಈ ಜಾತ್ರಾ ಉತ್ಸವಕ್ಕೆ ಎಲ್ಲರೂ, ಈ ಗ್ರಾಮದ ಹಿರಿಯರು, ಯುವಕರು, ಎಲ್ಲ ತಾಯಂದಿರು ಎಲ್ಲರೂ ಕೂಡ ಭಾಳ ಸಹಕಾರವನ್ನು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರ ನೇತೃತ್ವದಾಗ. ಯಾಕಂದ್ರೆ ಭಾಳ ಅದ್ಭುತವಾಗಿ ನಡೀತೈತಿ ಜಾತ್ರೆ. ಭಾಳ ಜನ ಒಂದು ಲೆಕ್ಕಲೆ ನಡೀತೈತಿ. ಹಂಗೀಗ ಮನುಷ್ಯನಾಗ ಗೊಂದಲ ಇತ್ತು ದೊಡ್ಡ ಮಂದಿ. ಆ ಗೊಂದಲ ಅವ್ರ ಮನುಷ್ಯನಾಗ ಅವರ ಇಡುವಂಗೆ ಕೂಡಲಿ. ಯಾಕಂದ್ರೆ ಅವರ ಹೊಳಿ ತಿರುಗಿ ನೋಡಿ 10 ಜನಕ್ಕೆ ಅವ್ರ ಬೀಜರಿಗೆ ಹೇಳುವಂಗೆ ಈ ವರ್ಷ ಜಾತ್ರೆ ಭಾಳ ಚಂದ ಮಾಡ್ಯಾರು, ಭಾಳ ಅದ್ಭುತ ಮಾಡ್ಯಾರು. ಎಲ್ಲ ಕಡೆದವ್ರು ಫೋನ್ ಹಚ್ಚಿ ಕೇಳ್ತಾರೆ. ಈ ಸರಿ ಭಾಳ ಅದ್ಭುತವಾಗಿ ಜಾತ್ರೆ ನಡೆಸ್ತಾರೆ. ನಾವು ಬರ್ತೀವಿ. ಮತ್ತು ನಮ್ಮ ಜೋಡಿ ಮತ್ತೊಂದು ಕೆಲವೊಂದಿಷ್ಟು ಹಳ್ಳಿಗಳಿಂದ ಜನಸಂಖ್ಯೆನೂ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. 200 ರಾಜ್ಯದಿಂದ ಜನಸಂಖ್ಯೆ ಇಲ್ಲಿ ಕೂಡ್ತೈತಿ. ಅದಕ್ಕಾಗಿ ಈ ಜಾತ್ರಾ ಉತ್ಸವಕ್ಕೆ ಎಲ್ಲ ಊರಿನ, ಎಲ್ಲ ತಾಲೂಕಿನ ಜನಸಂಖ್ಯೆ ಬಂದವರಿಗೆ ಎಲ್ಲರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರಾಮಗೌಡ ಪಾಟೀಲ್, ಯುವ ಮೋರ್ಚಾ.